ಮಂಡ್ಯದಲ್ಲಿ ಕಾವೇರಿ ನೀರಿನ ಹೋರಾಟಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ. ರಸ್ತೆ ತಡೆ ಮಾಡುತ್ತಿದ್ದ ಹೋರಾಟಗಾರರ ಒಂದು ತೆರವು ನಡೆದಿದೆ. ಬಲವಂತವಾಗಿ ಪ್ರತಿಭಟನಾಕಾರರನ್ನ ಪೊಲೀಸರು ಹೊತ್ತೊಯ್ದಿದ್ದಾರೆ. ರಸ್ತೆ ತಡೆ ಮಾಡುತ್ತಿದ್ದವರನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮಂಡ್ಯ ನಗರದ ಸಂಜಯ್ ಸರ್ಕಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಮಂಡ್ಯ ನಗರದ ಸಂಜಯ್ ಸರ್ಕಲ್ ಅದು, ಅಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. ಕಾವೇರಿ ನೀರಿನ ಹೋರಾಟ ಮಂಡ್ಯದಲ್ಲಿ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನು ವಿರೋಧಿಸಿ ರಸ್ತೆ ತಡೆ ನಡೆಸುತ್ತಿದ್ದ ರೈತರು ಹಾಗೂ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಪಡಿಸಿರತಕ್ಕಂಥ ಘಟನೆ ಅಲ್ಲಿ ನಡೆದಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾವೇರಿ ನೀರು ತಮಿಳುನಾಡಿಗೆ ಬಿಡುಗಡೆ ಆದೇಶಕ್ಕೆ ಈಗ ಎಲ್ಲ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜ್ಯದಾದ್ಯಂತ ಸಿಡಬ್ಲ್ಯೂಆರ್ಸಿ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಬೀದಿಗಿಳಿದು ಪ್ರತಿಭಟನಾ ಕಿಚ್ಚು ಹೊತ್ತಿಸಿದ್ದಾರೆ ರೈತರು. ಮಂಡ್ಯ, ಮದ್ದೂರು, ಚಾಮರಾಜನಗರ, ರಾಮನಗರ, ಶ್ರೀರಂಗಪಟ್ಟಣ ಸೇರಿ ಹಲವೆಡೆ ರೈತರಿಂದ ಪ್ರತಿಭಟನಾ ಕಿಚ್ಚು ಹೆಚ್ಚಾಗ್ತಾ ಇದೆ. ಎಲ್ಲ ಭಾಗದಲ್ಲೂ ಕೂಡ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಎಲ್ಲ ಭಾಗದ ಒಂದೊಂದು ಪ್ರೊಟೆಸ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಂಡ್ಯ, ಚಾಮರಾಜನಗರ, ರಾಮನಗರ ಎಲ್ಲ ಭಾಗದ ಕನ್ನಡ ಪರ ಹೋರಾಟಗಾರರು, ರೈತರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಖಾಲಿ ಬಿಂದಿಗೆಗಳನ್ನು ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮಹಿಳೆಯರು, ರೈತರು. ಅದರ ಜೊತೆಗೆ ರಸ್ತೆ ತಡೆಯನ್ನು ನಡೆಸಿದ್ದಾರೆ. ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದ್ದಾರೆ. ಅಂದರೆ ನಮಗೆ ಕಾವೇರಿ ನೀರು ಬೇಕು, ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಹೋರಾಟ ಮುಂದುವರಿತಾ ಇದೆ. ಎಲ್ಲ ಭಾಗಗಳಲ್ಲೂ ಕೂಡ ಹೋರಾಟ ಹೆಚ್ಚಾಗ್ತಾ ಬರ್ತಾ ಇದೆ. ಇದರ ಬಗ್ಗೆ CMA ಈಗ ಉತ್ತರ ಕೊಡಬೇಕಾಗಿದೆ. ಅದರ ಜೊತೆಗೆ ಕೆಲವು ಕಡೆ ವಿಜಯ್ ಅವರ ನಟನೆಯ ಜನನಾಯಕನ್ ಸಿನಿಮಾ ಇತ್ತೀಚೆಗೆ ಬಿಡುಗಡೆ ಆಯಿತು. ಆ ಒಂದು ಬಿಡುಗಡೆ ಆದಂಥ ಸಿನಿಮಾವನ್ನು ನಿಲ್ಲಿಸಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಈಗ ಮಳೆಯ ಕೊರತೆ ಇದೆ. ನದಿ ನೀರು ಬತ್ತು ಹೋಗಿದೆ. ಎಲ್ಲೂ ಕೂಡ ನೀರಿಲ್ಲದೆ ಕಾರಣ ಈ ರೀತಿ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ನಾವು ಪ್ರಾಧಿಕಾರನೂ ಅಲ್ಲ, ಇಲ್ಲಿ ನಿಂತಿರುವಂತ ಜನಕ್ಕೆ ಅವಮಾನ. ಯಾಕೆ ಹೇಳಿ, ಎಲ್ರಿಗೂ ಕುಡಿಯೋ ನೀರಿನ ಅಗತ್ಯತೆ ಇದೆ. ಹಾಗೂ ಮಂಡ್ಯ ಜಿಲ್ಲೆ ಇವತ್ತು ಒಂದು KRS ಮಹಾರಾಜರು ಕಟ್ಟಿದ್ರು ಅಂದ್ರೆ ಈ ಮಂಡ್ಯ ಜಿಲ್ಲೆಯ ಜನತೆಯ ಉದ್ಧಾರಕ್ಕೋಸ್ಕರ ಕಟ್ಟಿದ್ರು. ಈ ನಾಡಿನ ಜನತೆ ಎಲ್ಲಾ ಜನತೆಗೂ ಅನ್ನ ಹಾಕ್ಲಿ ಅಂತ ಕಟ್ಟಿದ್ರು. ಇವತ್ತು ಅನ್ನ ಹಾಕೋದಿರ್ಲಿ, ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಎಲ್ಲ ನನ್ ಗಾಡಿ ಹೋಗ್ಬೇಕು ಅಂತ ಇದ್ರೆ ಹೊರತು ಯಾರ ಸಮಯ ಪ್ರಜ್ಞೆ ಇದ್ದ ಒಂದು 5 ದಿನದಲ್ಲಿ ನಿಂತು ಈ ಹೋರಾಟದಲ್ಲಿ ಬೆಂಬಲ ಕೊಡಬೇಕು ಅನ್ನುವ ಚೈತನ್ಯನೇ ಇಲ್ಲದೆ ಹೋಯ್ತು. ಯಾಕೆಂದ್ರೆ ನಾವು ನಮ್ಮ ಹಿತಕ್ಕೋಸ್ಕರ ಹೋರಾಡ್ತಾ ಇಲ್ಲ, ಈ ನಾಡಿನ ಹಿತಕ್ಕೋಸ್ಕರ ಹೋರಾಡ್ತಾ ಇರೋದು. ನಮ್ಮ ಕಾವೇರಿ ನಮ್ಮ ಜಲವನ್ನ ಎಂದೋ
ಬ್ರಿಟಿಷ್ನವರು ಅಯೋಗ್ಯ ಬ್ರಿಟಿಷ್ನವರು ಮಾಡಿದಂತ ಕಾನೂನನ್ನ ಹಿಡ್ಕೊಂಡು ಇವತ್ತು ಜಗ್ಗಾಡ್ತಾವ್ರೆ ಅಂದ್ರೆ ಬ್ರಿಟಿಷ್ನವರು ಬರೆದಂತ ಶಾಸನಗಳೆಲ್ಲ ಆಗ್ಲೇ ಮುಗ್ದೋಗವೆ. ಅಂತದ್ರಲ್ಲಿ ಕಾವೇರಿ ಜಲಕ್ಕೇನ್ರಿ ಎಂತದು ಮಾಡ್ಲಿ ಏಕನೀತಿ ಅವರು ರೂಪಣೆ ಅಂತಲ್ಲಿ ಎಲ್ಲ ಸಮಾಜದಲ್ಲಿ ಎಲ್ಲ ಇದೊಂದೇ ಕಾವೇರಿ ನದಿಗೆ ಯಾಕೆ ಇದು ಎಲ್ಲ ನದಿ. ಇನ್ನು ಕಾವೇರಿ ವಿವಾದದ ಬಗ್ಗೆ ವಾಟಾಳ್ ನಾಗರಾಜ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವಾಟಾಳ್ ನಾಗರಾಜ್ ಅವರ ಜೊತೆ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಬನ್ನಿ. ಮಹದಾಯಿಗಾಗಿ, ಮೇಕೆದಾಟಿಗಾಗಿ, ಕಾವೇರಿಗಾಗಿ ನಾವು ತೀರ್ಮಾನ ತಗೊಳ್ತೀವಿ. ಅಖಂಡ ಕರ್ನಾಟಕ ಬಂದ್, ತಮಿಳುನಾಡು ವಿರುದ್ಧ ಮತ್ತು CWC ವಿರುದ್ಧ ಭಾರಿ ಬಂದ್ ಎಂದೂ ಆಗಿಲ್ಲ ಅಂತ ಬಂದನ್ನ ಮಾಡ್ತೀವಿ. ವೇಳೆ ಏನಾದ್ರೂ CWC ಆದೇಶ ಕೊಟ್ಟಿದೆ, ಆದೇಶ ಪ್ರಕಾರ ಸರ್ಕಾರ ನೀರು ಬಿಟ್ರೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸರ್ಕಾರ DK ಬಗ್ಗೆ ನಮಗೇನು ವಿರೋಧ ಇಲ್ಲ. ನೀರು ಬಿಟ್ರೆ DK ಸರ್ಕಾರ ಕೆಳಗಿಳಿಲೇಬೇಕು. DK ಸರ್ಕಾರ ಕೆಳಗಿಳಿಲೇಬೇಕು. ಈಗಾಗಲೇ ಜಲಾನಯನ ಪ್ರದೇಶದಲ್ಲಿ ನೀರೇ ಇಲ್ಲ, ಮಳೆ ಕೂಡ ಇಲ್ಲ. ಇಂಥ ಸಮಯದಲ್ಲಿ ತಮಿಳುನಾಡಿಗೆ ಎರಡನೇ ಬೆಳೆ ಬೆಳೆಯೋದಕ್ಕೆ ಈಗ ನೀರು ಕೇಳ್ತಿದ್ದಾರೆ. ಇದೊಂಥರ ಅನ್ಯಾಯ ಅಲ್ವಾ ಸರ್? ನಮಗೆ ಕುಡಿಯೋಕೆ ನೀರಿಲ್ಲ. 5 TMC ನೀರು ಕೇಳ್ತಾ ಇದ್ದಾರೆ. ಈಗ ದಿನಕ್ಕೆ 3500 ಕ್ಯೂಸೆಕ್ ನೀರು, 5 TMC ನೀರು ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನೀರು ಬಿಡೋದಿಲ್ಲ, ಏನೇ ಆದ್ರೂ ಬಿಡೋಲ್ಲ. ಹೋರಾಟ ಅನಿವಾರ್ಯ. ಸರ್, ಬಂದ್ಗೆ ಯಾರೆಲ್ಲ ನಿಮ್ಗೆ ಸಹಕಾರ ನೀಡ್ತಾರೆ ಸರ್? ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಯಾರೆಲ್ಲ ನಿಮ್ಗೆ ಸಹಕಾರ ನೀಡ್ತಾರೆ? ಸಮಗ್ರ ಕರ್ನಾಟಕದ ಕನ್ನಡಿಗರು, 7 ಕೋಟಿ ಕನ್ನಡಿಗರು ಅಖಂಡ ಕರ್ನಾಟಕ ಬಂದ್ ಮಾಡಲೇಬೇಕಾಗತ್ತೆ. ಮಾಡ್ತೀವಿ. ಎಲ್ಲರೂ ಇದಕ್ಕೆ ಒಪ್ಪಲೇಬೇಕಾಗತ್ತೆ. ಇದಿಷ್ಟು PNS ವಿಸ್ತಾರ ಜೊತೆ ವಾಟಾಳ್ ನಾಗರಾಜ್ ಅವರು ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಇದು ಚಾಮರಾಜನಗರದಲ್ಲೂ ಕೂಡ ಕಾವೇರಿ ಆಕ್ರೋಶ ಭುಗಿಲೆದಿದೆ. ಭುವನೇಶ್ವರಿ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ರೈತಾಕ್ರೋಶ ನಡೀತಾ ಇದೆ. ಭುವನೇಶ್ವರಿ ವೃತ್ತದ ಬಳಿ ತಮಿಳುನಾಡು ಬಸ್ಸಿಗೆ ರೈತರು ತಡೆ ಒಡ್ಡಿದ್ದಾರೆ. ಚಾಮರಾಜನಗರದ ಮೂಲಕ ತಮಿಳುನಾಡಿಗೆ ಹೋಗ್ತಿದ್ದಂಥ ಬಸ್ಸನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರತಕ್ಕಂಥ ಒಂದು ಆದೇಶ ಏನಿದೆ, ಆದೇಶದ ವಿರುದ್ಧ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒಂದು ಆಕ್ರೋಶ ತಾರಕಕ್ಕೇರಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಬೀದಿಗಿಳಿದು ರಸ್ತೆ ತಡೆಯನ್ನ ನಡೆಸಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕ ಸಂಸದರ ವಿರುದ್ಧ ಕಿಡಿಕಾರಿದ್ದಾರೆ ಅನ್ನದಾತರು. ಸಂಸದರ ವಿರುದ್ಧ ಹರಿಯಾಯ್ದ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಸಂಸದರಿಗೆ ಚಪ್ಪಲಿ ಸೇವೆ ಮಾಡೋದಾಗಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ವಿರುದ್ಧ ರೈತರು ಗುಡುಗಿದ್ದಾರೆ. ಕರ್ನಾಟಕದ ಸಂಸದರಿಗೆ ಮೆಟ್ಟಿನ ಚಳವಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚೇಂಜ್ಗಳು ಇಲ್ಲದೆ ಈ ಒಂದು ಲೆಕ್ಕಾಚಾರ, ಯಾಕಂದರೆ ದೇಶದಲ್ಲಿ ಎಲ್ಲಿನೋ ಅಂತ ಅವರೇ ಬಡ್ಕೊತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲಿನೋ ಹಾಳೆ ಆಗಿದೆ, ಮುಂದಿನ ವರ್ಷನೂ ಮಳೆ ಬರಲ್ಲ ಅಂತ ಹೇಳ್ತಾ ಜೊತೆಗೆ ಇವತ್ತು ಇಲ್ಲಿನ ಮುಖ್ಯಮಂತ್ರಿಗಳು ಬರೀ ಕುಡಿಯೋಕ್ಕೆ ನೀರು ಅಂತ ಇಟ್ಕೊಂಡು ಸ್ಟಾಕ್ ಇಟ್ಕೊಂಡಿದ್ದಾರೆ. ಈಗ CWC RC ಏನು ಇದೆಲ್ಲ ನೋಡಿ ಕಣ್ಣಿಟ್ಕೊಂಡು ಏನು ಅಲ್ಪ ಸ್ವಲ್ಪ ಮಳೆ ನೀರು ಬಂದು ಕುಡಿಯೋ ನೀರು ಕೆರೆಗಟ್ಟೆಗಳಿಗೆ ಬಿಟ್ಕೊಳ್ಳೋ ಸಂದರ್ಭದಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಎಲ್ಲಿಂದ ಬಿಡ್ತಾರೆ? ಇವರಿಗೆ ಮಾನ್ಸೂನ್ ಮೇಲೆ ಹತೋಟಿ ಇದೆಯಾ? ಬೇಕಾದ್ರೆ ಆ ಥರ ಇದ್ದಾಗ ಇವರು ಮಳೆ ಊಹಿಸಿದ್ರೆ ಓಕೆ. ಇವತ್ತು ಮಳೆ ಇಲ್ಲ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇಲ್ಲದಂಥ ವಿಷಯದಲ್ಲಿ ಇವರು ದಿನ 3,500 ಕ್ಯೂಸೆಕ್ ನೀರು ಕೊಟ್ಟರೆ ಕರ್ನಾಟಕದ ಜನತೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿನ ರೈತರು ಎಲ್ಲಿಗೆ ಹೋಗ್ಬೇಕು? ತಮಿಳ್ನಾಡಲ್ಲಿರೋ ರೈತರೇ, ಕರ್ನಾಟಕದಲ್ಲಿರೋ ರೈತರಿಗೆ, ಡೆಲ್ಲಿಲಿರೋರು ರೈತರು ಮತ್ತು ಎಲ್ಲ ಸಾರ್ವಜನಿಕರೇ. ಬರೀ ರೈತರ ವಿಷಯ ಇಲ್ಲ ಇದು. ಕುಡಿಯೋ ನೀರು ಅಂದಾಗ ಪ್ರಾಣಿ ಪಕ್ಷಿಗಳು ಎಲ್ಲವೂ ಬರ್ತವೆ. ಹಾಗಾಗಿ ಒಂದು ವಿವೇಚನಾ ರಹಿತವಾಗಿ ಕೂತು ಚರ್ಚೆಗಳು ಮಾಡಿ 2 ರಾಜ್ಯಗಳನ್ನು ಡ್ಯಾಮ್ಗಳನ್ನ ಅವಲೋಕನ ಮಾಡಿ ನಾವು ತಮಿಳ್ನಾಡು ಬಿಡಲ್ಲ ಅಂತ ಹೇಳಲ್ಲ, ಆದರೆ ಎಷ್ಟು ಬಿಡಬೇಕು, ಯಾವ ಪ್ರಮಾಣದಲ್ಲಿ ಬಿಡಬೇಕು, ಕರ್ನಾಟಕದ ರೈತರ ಸ್ಥಿತಿಗತಿಗಳು, ಜನಜಾನುವಾರುಗಳ ಸ್ಥಿತಿಗಳು ಮತ್ತು ಬೆಂಗಳೂರು ಮತ್ತು ಎಲ್ಲ ಒಳಪಡುವ ನಗರ ಪ್ರದೇಶಗಳನ್ನು ಜನಗಳನ್ನ ನೋಡ್ಕೊಂಡು ಇವತ್ತು ಹೇಳ್ಬೇಕಾಗಿತ್ತು. ದಿಢೀರ್ನೆ ಇವರು 3,500 ಕ್ಯೂಸೆಕ್ ನೀರು ಬಿಡಿ ಅಂದರೆ ನಾವೊಂದು ವಾರದಲ್ಲಿ ನೀರು ಡ್ಯಾಮ್ಗಳು ಖಾಲಿ ಆಗುತ್ತೆ. ಹಾಗಾಗಿ ಇವರಿಗೆ ನಿಜವಾಗ್ಲೂ ಯಾವ ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಈ ಒಂದು ಆಟಗಳನ್ನ ಆಡ್ತಾ ಇದ್ದಾರೆ. ನಮ್ಮಲ್ಲೇ ತಮಿಳುನಾಡು ಕರ್ನಾಟಕನ ಕಚ್ಚಾಡುವ ರೀತಿಯಲ್ಲಿ ಇವರು ಇಲ್ಲಿಯ ಜನ ಅಲ್ಲಿ ಜನ ಏನು ನಾವು ಅಣ್ಣ ತಮ್ಮಿದ್ದೀವಿ, ಈ ನಮ್ಮ ಭಾವನೆಗಳನ್ನ ಕೆರಳಿಸಿ
ನಮ್ಮನ್ನ ಕಚ್ಚಾಡೋ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ CWRC ಏನಾಗಿದೆ, ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಡ್ಯಾಮ್ಗಳನ್ನ ಪರಿಸ್ಥಿತಿ ನೋಡ್ಕೊಂಡು, ಜನಗಳ ಪರಿಸ್ಥಿತಿ ನೋಡ್ಕೊಂಡು ಕರೆಕ್ಟಾಗಿ ಒಂದು ಏನು ವಾದವನ್ನು ಮಂಡಿಸಿ ತೀರ್ಮಾನ ಕೊಡಬೇಕು ಹೊರತು ಎಲ್ಲ ಕೂತ್ಕೊಂಡು